ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಬಾಲಕೃಷ್ಣ ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಇಲ್ಲಿದೆ ನೋಡಿ. ಈ ಬಗ್ಗೆ ಮಾತನಾಡೋರು ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಚಿವ ಸ್ಥಾನದ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇರುವಂಥವ್ರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋರು ನೂತನ ಸಚಿವರಾಗಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿರೋಂಥದ್ದು ಸಚಿವ ಸ್ಥಾನ ಸಿಗ್ಗಿಲ್ಲ ಅಂತ, ನೀವು ಕೂಡ ಒಂದಷ್ಟನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು ನಮ್ಮ ಪಕ್ಷದಲ್ಲಿ ಯೋಗ್ಯತೆ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಆದರೆ ಅನಿವಾರ್ಯ ಕಾರಣಗಳಿಗೆ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ. ಬಟ್ ಅವ್ರನ್ನ ಸಮಾಧಾನನಾರು ಮಾಡಬೇಕಲ್ಲ, ನಾವು ಯಾತಕ್ಕೋಸ್ಕರ ಸಿಕ್ಕಿಲ್ಲ ಅಂಥೇಳಿ ಅದನ್ನು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳ ಆದೇಶದಂತೆ ಅವ್ರ ಹತ್ರ ಮಾತಾಡಿದ್ದೀವಿ. ಬಹುಶಃ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ. ಕೆಲವರು ಸೀನಿಯರ್ಸ್ಗಳು, ತುಂಬ ಸೀನಿಯರ್ಸ್ಗಳಿದ್ದಾರೆ, ಅವರೆಲ್ಲ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿ ಬಗೆಹರಿಸ್ತಾರೆ. ಸರ್, ಒಂದಷ್ಟು ಜನ ಒಪ್ಕೊಂಡ್ರು, ರಾಜೀನಾಮೆ ಕೊಡೋಕೆ ಹೋಗಿದ್ರು, ಅದನ್ನು ವಾಪಸ್ ಕೊಡಿದ್ರು. ಬಟ್ ಇನ್ನೊಂದಷ್ಟು ಜನ ಇಲ್ಲ, ನಮ್ಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದಿರೋಂಥದ್ದು. ನಾನು ಹೈಕಮಾಂಡಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಏನು ಮನವಿ ಮಾಡ್ತೀನಿ ಅಂದರೆ, ಈಗ ಯಾರ್ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅವ್ರಿಗೆಲ್ರಿಗೂ ಕೂಡ, ಇವರೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪಕ್ಷದ ಏಳಿಗೆಗೋಸ್ಕರ ದುಡಿತಕ್ಕಂಥವ್ರು. 28ಕ್ಕೆ ಮತ್ತೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಈಗ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು. ಈಗಲೂ ಸಾಧ್ಯವಾದರೆ ಬೇರೆ ರೀತಿಯಲ್ಲಿ ಅನುಕೂಲ ಮಾಡೋದಾದ್ರೆ ಮಾಡಿಕೊಡ್ಲಿ, ನಮ್ಮದೇನು ತಕರಾರಿಲ್ಲ. ಆದರೆ 28ಕ್ಕೆ ಇವ್ರನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಎಲ್ರಿಗೂ ಒಂದು ನೋವು ಏನಿದೆ ಅಂದರೆ, ನಾವು ಸ್ವಂತ ಶಕ್ತಿ ಮೇಲೆ ಗೆದ್ದಿದ್ದೀವಿ, ನಾವು ಕ್ಷೇತ್ರದಲ್ಲಿ ಸಾಕಷ್ಟು ಗೌರವ ಮರ್ಯಾದೆ ಉಳಿಸ್ಕೊಂಡಿದ್ದೀವಿ, ನಮ್ಮನ್ನು ಬಿಟ್ಟು ಬೇರೆ ಆಗಿರೋರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತವ್ರೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವರು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಮೊನ್ನೆ ಸುರ್ಜೇವಾಲ ಅವರು ಕೂಡ ಹೋಗಿ ಭೇಟಿಯಾದರೂ ಕೂಡ ಅವರ ಅಸಮಾಧಾನ ಶಮನ ಆಗಲಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ನೇರವಾಗಿ ಮಾತುಕತೆ ನಡೆಸಿದ್ರು ಕೂಡ ಎಲ್ಲೊಂದು ಕಡೆ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದಿರೋಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಯಾರು ಹೇಳಿದ್ರು ಸಮಾಧಾನ ಇಲ್ಲ ಕೃಷ್ಣಪ್ಪನವರು ಅಂತ? ನಿಮ್ಗೆ ಯಾರು ಕೃಷ್ಣಪ್ಪನವ್ರು ನಂಗೆ ಸಮಾಧಾನ ಇಲ್ಲ ಅಂತ ಹೇಳೋರ? ನೀವೇ ಮಾಧ್ಯಮದವರು ಸೃಷ್ಟಿ ಮಾಡ್ಕೊಂಬಿಟ್ರೆ ಹೆಂಗೆ ಇದು ಕತೆ? ಅವರು ನೋಡ್ರಿ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೃಷ್ಣಪ್ಪನವರು, ಅವರು ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅದೇನು ಮಾತಾಡಿದ್ದಾರೆ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ, ಅದು ಅವ್ರೇನು ವಿಚಾರಗಳು ಚರ್ಚೆ ಮಾಡಿದ್ರು ಅಂತ. ಬಟ್ ಏನು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಸರ್, ಪ್ರಮುಖವಾಗಿ ಒಕ್ಕಲಿಗರಲ್ಲಿ ಒಂದಷ್ಟು ಸಚಿವ ಸ್ಥಾನ ಬದಲಾವಣೆ ಆಗುತ್ತೆ ಎಂಬ ಚರ್ಚೆ ಇದೆ ಇರುವಂಥದ್ದು. ನಿಮ್ಮದೇ ಅಂತಲ್ಲ, ಒಂದಷ್ಟು ಇದೆ, ಅದ್ರಲ್ಲಿ ಬೇರೆಯವ್ರಿಗೆ ಬದಲಾವಣೆ ಆಗುವಂಥ ಇದೆ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಇದೆ ಅಂತ ಹೇಳಲಾಗ್ತಿದೆ. ಅದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ಒಟ್ಟಿನಲ್ಲಿ ನಂಬುಡಿಕೆ ಬಂದಿದ್ದೀರಾ ನೀವು? ಇರಲಿ, ನಮ್ಮ ಪಕ್ಷದ ಹಿತದೃಷ್ಟಿಯಿಂದ, ಮುಖ್ಯಮಂತ್ರಿಗಳ ಹಿತದೃಷ್ಟಿಯಿಂದ ಅವ್ರು ಏನು ತೀರ್ಮಾನ ತಗೊಂಡ್ರು ನಾವು ಬದ್ಧ ಇರ್ತೀವಿ. ಸರ್, ಇನ್ನೊಂದು ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದು ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ, ಅದಕ್ಕೆ ಪದಗ್ರಹಣಕ್ಕೆ ಬಂದಿಲ್ಲ ಅನ್ನೋ ಚರ್ಚೆ ಕೂಡ ಇಲ್ಲ. ಆ ಥರ ಏನಿಲ್ಲ. ಮಹಿಳೆಯರ ಕೋಟಾ ಕೊಟ್ಟಿತ್ತು, ಸ್ವಲ್ಪ ಏನೋ ಏರುಪೇರಾಯಿತು. ಈಗ ಅದನ್ನು ಮಹಿಳೆಯರಿಗೆ ಕೊಡ್ಬೇಕಲ್ಲ, ಅದನ್ನೇ ನಮಗೆ ಮಾಡಾರೆ? ಮಹಿಳೆಯರಿಗೆ ಕೊಡಬೇಕು, ಅವ್ರಿಗೆ ಮಾಡ್ತಾರೆ. ಅವೆಲ್ಲ ಇರಲಿ, ತೀರ್ಮಾನಗಳು ಆಗ್ತವೆ. ಒಂದು ದೊಡ್ಡ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ. ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ನಾಯಕರು ಶಕ್ತಿಯುತವಾಗಿದ್ದಾರೆ, ಮಾಡ್ತಾರೆ. ಸರ್, ಮುನಿಯಪ್ಪರು ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರ ಪುತ್ರಿ ಅವ್ರಿಗೆ ಏನೋ ಅವಕಾಶ ಸಿಗುತ್ತೆ ಅನ್ನೋ ಚರ್ಚೆ ಕೂಡ ಇರುವಂಥದ್ದು. ಯಾಕೆಂದ್ರೆ ಸರ್, ಒಂದೇ ಅಂತಲ್ಲ, ಸಾಕಷ್ಟು ಈ ಥರ ಚರ್ಚೆಗಳಿದ್ದಾವೆ. 2-3 ಖಾತೆ ಇಬ್ಬರನ್ನ ಇಳಿಸಲಾಗುತ್ತೆ, ಬೇರೆಯವ್ರಿಗೆ ಅವಕಾಶ ಕೊಡುತ್ತೆ ಅಂತ ಕೂಡ ಇರುವಂಥದ್ದು. ಇರ್ಬೋದು, ಅದು ನನ್ನ ಹತ್ರ ಏನು ಚರ್ಚೆ ಮಾಡಿಲ್ಲ. ಅದು ಯಾವ ಥರ ಇದ್ರೂ ಕೂಡ ನಾವೆಲ್ಲ ತಲೆಬಾಗಬೇಕು. ಯಾರೇ ಆಗಲಿ, ನಾವೇನು ಪಕ್ಷಕ್ಕಿಂತ ಮತ್ತು ಇವರು ಸರ್ಕಾರಕ್ಕಿಂತ ದೊಡ್ಡವರಲ್ಲ. ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ. ನಮಗೂ ಎಲ್ಲರ ಗುರಿ 28, 29 ಇದು ರಾಜ್ಯ ಮತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಬೇಕು, ಅಷ್ಟೇ ನಮ್ಮ ಗುರಿ. ಆ ದಿಕ್ಕಿನಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ, ಅಣ್ಣ ತಮ್ಮದಿರಂಗೆ. ಸರ್, ಇದು ಕೊನೆ ಪ್ರಶ್ನೆ. ಸಭಾಪತಿ ಅವರು ಆಗಿರುವಂಥ ಹೊರಟಿ ಅವರು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅವರು ನಾನು ಸದನದಲ್ಲೇ ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋಂಥದ್ದು. ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನ CM ಕಡೆಯಿಂದನೂ ಕೂಡ ಆಗಿರೋಂಥದ್ದು. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾನು ಸೂಕ್ತ ಮಾಹಿತಿ ಇಲ್ಲ. ಅದೆಲ್ಲ ತೀರ್ಮಾನ ಆಗ್ತದೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಏನು ಅಂತ ಗೊತ್ತಿಲ್ಲ ನನಗೆ. ಸರ್, ಒಂದು ವೇಳೆ ನಿಮಗೆ ರಾಜೀನಾಮೆ ಅಂತ ಅಲ್ಲ, ನಿಮ್ಮ ಸಚಿವ ಸ್ಥಾನವನ್ನು ಬಿಡಿ ಅಂತ ಹೇಳಿದ್ರೆ ಹೈಕಮಾಂಡ್ ಅಥವಾ ಮನವೊಲಿಸಿದ್ರೆ ನಿಮ್ಮನ್ನು, ಆ ಸ್ಥಾನಕ್ಕೆ ನೀವು ಬಿಡ್ತೀರಾ ಸಚಿವ ಸ್ಥಾನ ಅಂತ? ಹೇಳಿಲ್ವ, ಕಡೆಗೆ ನನ್ನ ಬುಡಕ್ಕೆ ಬಂದರೆ ನೀವೆಲ್ಲ ಮೀಡಿಯಾದವರು. ಏನು ನನ್ನ ಮೀಡಿಯಾದವ್ರು ನನ್ನ ಕಂಡ್ರೆ ನಿಮಗೆಲ್ಲ ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ ನನ್ನ ಮೇಲೆ. ಯಾಕೋ ಕಡೆಗೆ ನನ್ನ ಬುಡಕ್ಕೆ ಬರ್ತಿರಲ್ಲ ಹಂಗೆ ನೀವು. ಆಯಿತು, ಇದು ಎಲ್ಲ ಆಗಿ ಮುಖ್ಯಮಂತ್ರಿಗಳೇ ಬೆಳಕಣೆ ಬರ ಇಲ್ಲಿ ಅಂತಂದರೆ ಓಕೆ, ಡನ್. ಅಲ್ಲ ಸರ್, ಪ್ರೀತಿ ವಿಶ್ವಾಸ ಅಂತಲ್ಲ ನಮ್ಗಿದೆ. ಬಟ್ ನಿಮ್ಮಲ್ಲಿದೆ ಬೇರೆಯವ್ರಿಗಾದ್ರು, ಅಂದ್ರೆ ಬೇರೆಯವ್ರಿಗೆ ಆಗಿರೋರ್ನಾದ್ರು 2-3 ಸಲ ಅಂದ್ರೆ ಅದರಲ್ಲಿ ಕ್ಲೇವಟ್ ಕೃಷ್ಣಪ್ಪ ಅವರ ಹೆಸರು ಅಲ್ಲಿ ಪ್ರಬಲವಾಗಿ ಕೇಳಿ ಬರ್ತಿರೋದು. ಅದಕ್ಕೆ ಇರಲಿ ಬಿಡೋಣ, ನಮ್ಮ ಸರ್ಕಾರ ಒಳ್ಳೇದಾಯ್ತದೆ ಅಂದರೆ ನಾನು ಯಾವುದೇ ತ್ಯಾಗಕ್ಕೆ ಸಿದ್ಧ ಇದ್ದೀನಿ. ಓಕೆ ಸರ್, ಮುಂದುವರೆದ ಭಾಗ ನೀವು ಏನಾದರೂ ಸಚಿವ ಸ್ಥಾನ ಮುಂದುವರೆದ ಇಂಥದೇ ಖಾತೆ ಅಂತ ಆಕಾಂಕ್ಷೆ ಏನಾದರೂ ಇದೆಯಾ?
ಸಿ ಎಮ್ ಖಾತೆನೇ ನಮ್ಮ ಖಾತೆಗಳು, ಯಾಕೆ ನಾವೇ ಕಾಸೆ ಬಿಡಬೇಕು? ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಖಾತೆಗೆ ಜಗಳ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಥ್ಯಾಂಕ್ ಯು ಸರ್. ಇಷ್ಟು ಸಚಿವರಾದಂತಹ ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕೇಸ್ ಮಾಡ್ತೇನೆ, ಫ್ರೀಡಮ್ ಟಿವಿ ಬೆಂಗಳೂರು.